ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸತತ 1 ಗಂಟೆ 40 ನಿಮಿಷದಿಂದ ಈ ಸಭೆ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ಭದ್ರತೆಗೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ. ಇದೇ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೊದಲ ಸಲ 3 ಸೇನಾ ವಿಭಾಗದ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಹಾಗೆ ಸೇನೆಯ 3 ವಿಭಾಗದ ಮುಖ್ಯಸ್ಥರು ಹಾಗೆ ಎನ್ಎಸ್ಎ ಅಜಿತ್ ದೋವಲ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಮೋದಿ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಮೋದಿ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಹಾಗೆ ಭಾರತದ ಒಳಗೆ ನುಸುಳುವ ಉಗ್ರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡಲಾಗುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸೇನಾ ಪಡೆಗಳು ಯಾವ ರೀತಿಯಾದ ಪ್ರತೀಕಾರ ಪ್ರತಿ ದಾಳಿಗೆ ನಿರ್ಧರಿಸುತ್ತೋ ಆ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ ಪಾಕ್ ಸರ್ವನಾಶ ಫಿಕ್ಸ್ ಅನ್ನೋ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಇದೇ ಸಭೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಸಭೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೇನೆಯ 3 ವಿಭಾಗದ ಮುಖ್ಯಸ್ಥರು ಹಾಗೆ ಎನ್ಎಸ್ಎ ಅಜಿತ್ ದೋವಲ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಯಾವುದೇ ರೀತಿಯ ಷರತ್ತುಗಳನ್ನ ಕೇಂದ್ರ ಸರ್ಕಾರ ನಿಮ್ಮ ಮುಂದೆ ವಿಧಿಸೋದಿಲ್ಲ. ಉಗ್ರರ ಸಂಹಾರಕ್ಕೆ, ಉಗ್ರರನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನವನ್ನ ಸಂಹಾರಕ್ಕೆ ಯಾವುದೇ ರೀತಿಯ ಕ್ರಮವನ್ನಾದರೂ ಕೈಗೊಳ್ಳಿ ಅಂತ ಹೇಳಿ 3 ಸೇನಾ ಪಡೆಗಳಿಗೆ ಮುಕ್ತ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಅತ್ಯಂತ ಮಹತ್ವದ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇದೆ. ಒಂದು ಕಠಿಣ ನಿರ್ಧಾರಕ್ಕೆ ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಸರ್ಕಾರ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ಸಹಜ ನಿರೀಕ್ಷೆ ಇತ್ತು. ಅದರಲ್ಲೂ ಪಹಲ್ಗಾಮ್ನಲ್ಲಿ ನಡೆದ ನರಮೇಧ ಬರೋಬ್ಬರಿ 26 ಮಂದಿ ಅಮಾಯಕ ನಾಗರಿಕರ ಪ್ರಾಣವನ್ನ ತೆತ್ತಂತಹ ಸಂದರ್ಭಕ್ಕೆ ಪ್ರತೀಕಾರದ ವಿಚಾರವಾಗಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳೋ ನಿರೀಕ್ಷೆ ಇತ್ತು. ಅದರಂತೆಯೇ ಸೇನಾ ವಿಭಾಗಕ್ಕೆ ಫ್ರೀ ಹ್ಯಾಂಡ್, ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನ ನೀಡಿರೋದಾಗಿ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಿದ್ಧರಾಗಿ ಹಾಗೆ ಯಾವುದೇ ರೀತಿಯ ಕ್ರಮಕ್ಕಾದರೂ ನೀವು ಮುಂದಾಗಿ ಅಂತ ಹೇಳಿ ಮುಕ್ತ ಅವಕಾಶವನ್ನ ಸೇನಾ ಪಡೆಗಳಿಗೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆ ಪಾಕಿಸ್ತಾನದ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಈ ಸಭೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಟೈಮ್ ನೋಡಿ, ಸ್ಥಳ ನೋಡಿ ಹೊಡಿರಿ ಅನ್ನೋ ಸಂದೇಶವನ್ನ ಭಾರತೀಯ ಸೇನಾ ಪಡೆಗೆ ಪ್ರಧಾನಿ ಮೋದಿ ಈ ಮೀಟಿಂಗ್ನ ಮೂಲಕ ಸಂದೇಶ ರವಾನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ಮರುದಿನ ಬಿಹಾರದ ನೆಲದಲ್ಲಿ ನಿಂತು ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾತನಾಡೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಮಾತುಗಳನ್ನಾಡಿದರು. ದೇಶದ ವಿರುದ್ಧವಾಗಿರುವ ಒಬ್ಬೊಬ್ಬರನ್ನ ಕೂಡ ಹುಡುಕಿ ಗುರುತಿಸಿ ಅವರನ್ನ ಈ ಭೂಮಿಯ ಕೊನೆಯನ್ನ ಕಾಣಿಸ್ತೇವೆ ಅನ್ನೋ ಮಾತನಾಡಿದ್ರು. ಅಂಥದ್ದೇ ಖಡಕ್ ಸಂದೇಶವನ್ನ ಇದೀಗ ಸೇನಾ ಪಡೆಗಳಿಗೆ ರವಾನಿಸಿದ್ದಾರೆ ನರೇಂದ್ರ ಮೋದಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಕಾಶ್ಮೀರದಿಂದ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್, ಹಾಗೆ ನ್ಯೂಸ್ ಡೆಸ್ಕ್ನಿಂದ ನನ್ನ ಕಲೀಗ್ ನಾಗೇಂದ್ರ ಬಾಬು. ಮೊದಲದಾಗಿ ನಾಗೇಂದ್ರ ಬಾಬು, ಫ್ರೀ ಹ್ಯಾಂಡ್ ಬಹುಶಃ ಸೇನಾ ಪಡೆಗಳು ಕೂಡ ಇದರ ನಿರೀಕ್ಷೆಯಲ್ಲೇ ಇದ್ದದ್ದು. ನೋಡಿ ಸ್ಮಿತಾ, ಪ್ರಮುಖವಾದಂತಹ ಮೀಟಿಂಗ್ ನಲ್ಲಿ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಪಾಠವನ್ನ ಕಲಿಸಿ ಅಂತ ಹೇಳಿ ಪ್ರಧಾನಿಗಳು ಹೇಳಬಹುದು ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಈಗ 3 ಸೇನೆಗೂ ಕೂಡ
ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಉಗ್ರ ಮುಕ್ತ ಭಾರತ ಆಗ್ಬೇಕು, ಉಗ್ರ ಸದೆಬಡಿಯುವಂತ ಕೆಲಸಗಳಾಗಬೇಕು. ಭಾರತದತ್ತ ಯಾರು ಕೂಡ ಇನ್ನು ಮುಂದೆ ಉಗ್ರರು ಮಖ ಕೂಡ ಮಾಡಿ ತಿರುಗಿ ಕೂಡ ನೋಡಬಾರದು ಅಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡುವಂತ ಸಂದರ್ಭ ಬಂದೊದಗಿದೆ ಅಂತೇಳಿ ಅವ್ರಿಗೆ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟು ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅಂದ್ರೆ ದೇಶದಲ್ಲಿ ಯಾವನೇ ಒಬ್ಬ ಉಗ್ರ ಇದ್ದಾನೆ ಅಂತೇಳಿ ಗೊತ್ತಾದ್ರೆ ಆತನನ್ನ ಆನ್ ಸ್ಪಾಟ್ ಮಟಾಶ್ ಮಾಡಬಹುದು. ಆ ಅಧಿಕಾರ ನಮ್ಮ ಸೇನೆಗಳಿಗಿದೆ. ಅದು 3 ಸೇನೆಗಳು ಕೂಡ ಇರುವಂತದ್ದು. ಅಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೂ ಕೂಡ ಸದಬಡಿಯುವಂತ ಕೆಲಸವನ್ನ ಸೇನೆ ಮಾಡಬಹುದು. ಆ ಮೂಲಕ ಇವತ್ತು ನೋಡಿ ಪಹಲ್ಗಾಮ್ ಅಲ್ಲಿ ಆದಂತ 26 ಜನರನ್ನ ಬಲಿ ಪಡೆದಂತ ಉಗ್ರರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡದೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಂತ ಒಂದು ಮಹತ್ವದ ನಿರ್ಧಾರ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಡೆದಂತ ಮೀಟಿಂಗ್ ನಲ್ಲಿ ರಾಜನಾಥ್ ಸಿಂಗ್ ಅವರಿದ್ರು, ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರಿದ್ರು, ಸಿಡಿಎಸ್ ಇದ್ರು, ಅದೇ ರೀತಿಯಾಗಿ 3 ಸೇನೆಯ ಮುಖ್ಯಸ್ಥರಿದ್ರು. ಎಲ್ಲರಿಗೂ ಕೂಡ ಒಂದೇ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್. ನಿಮಗೆ ನಾವು ಸ್ವತಂತ್ರವಾದಂತಹ ಹ್ಯಾಂಡ್ ಅನ್ನ ಕೊಡ್ತೀವಿ, ನಿಮಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ, ಆದ್ರೆ ಉಗ್ರರ ಸದಬಡಿಯುವಂತ ಕೆಲಸ ಆಗಬೇಕು. ಅದು ದೇಶದ ಒಳಗಿದ್ದಾರ ಹೊರಗಿದ್ದಾರ ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡಿ. ಯಾವುದೇ ನೆಲ ಆಗಿರ್ಬೋದು, ಯಾವುದೇ ಜಾಗ ಆಗಿರ್ಬೋದು, ನೀವು ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿ ಅಂತೇಳಿ ಆಕ್ರೋಶ ಭರಿತವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಈ ರೀತಿಯಾದಂತಹ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿರೋದಲ್ಲದೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿದ್ದೀವಿ ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನೇರವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೀವು ಸಂಪರ್ಕದಲ್ಲಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸತತ 1 ಗಂಟೆ 40 ನಿಮಿಷದಿಂದ ಈ ಸಭೆ ನಡೆಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರ ಭದ್ರತೆಗೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ. ಇದೇ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಮೊದಲ ಸಲ 3 ಸೇನಾ ವಿಭಾಗದ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಹಾಗೆ ಸೇನೆಯ 3 ವಿಭಾಗದ ಮುಖ್ಯಸ್ಥರು ಹಾಗೆ ಎನ್ಎಸ್ಎ ಅಜಿತ್ ದೋವಲ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಮೋದಿ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಮೋದಿ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್